ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಡಿಕೇಟ್ ಬ್ಯಾಂಕ್ ಮೊದಲಿತ್ತಲ್ವ, ಇವಾಗ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿರೋದು. ಆ ಬ್ಯಾಂಕಿಂದು ಶತಮಾನೋತ್ಸವ ಪ್ರೋಗ್ರಾಮಿಗೆ ಬಂದಿದ್ವಿ. ಅಲ್ಲಿ 75 ವರ್ಷ ದಾಟಿದಂತಹ ರಿಟೈರ್ಡ್ ಆದವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ಬಂದಿದ್ವಿ. ಇಷ್ಟು ವರ್ಷಗಳ ನಂತರ ನೆನಪು ಮಾಡಿಕೊಂಡು ಆವಾಗ ಪೂರ್ತಿಯಾಗಿ ಅದಕ್ಕೋಸ್ಕರನೇ ತಮ್ಮನ್ನು ಮೀಸಲಿಟ್ಕೊಂಡವರಿಗೆ ಸನ್ಮಾನ ಮಾಡಬೇಕು ಅಂತ ತುಂಬ ಒಳ್ಳೆಯ ಶುರು ಅಂತ ಅನ್ಬೋದು, ಒಂದೊಳ್ಳೆಯ ಪದ್ಧತಿ ಅಂತ ಹೇಳ್ಬೋದು. ಅವರು ಆಗ ಶುರುವಾದಾಗ ತುಂಬ ಕಷ್ಟಪಟ್ಟಂಥವ್ರು. ಹಾಗೆ ಸನ್ಮಾನ ಕಾರ್ಯಕ್ರಮ ಶುರುವಾಗಿದೆ. ಎಲ್ಲರೂ 80 ವರ್ಷ, 76 ವರ್ಷ, 78 ವರ್ಷ ಈ ಥರ ವಯಸ್ಸಾದಂಥವರೇ ಇದ್ದರು. ಒಬ್ಬರಿಗೆ ಕಾಲಲ್ಲಾಗಲ್ಲ, ಕೈಯಲ್ಲಾಗಲ್ಲ. ನೋಡಿ, ಇದು ನಮ್ಮಮ್ಮ, ನಾನು ಕೂರಿಸ್ತಾ ಇದ್ದೀನಿ. ಅಪ್ಪ ಅಮ್ಮ ಇಬ್ಬರಿಗೂ ಸಹ ಇತ್ತು ಸನ್ಮಾನ ಕಾರ್ಯಕ್ರಮ. ನಮ್ಮಪ್ಪ ಅಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಗಂಗಾ ಕಲ್ಲಪ್ಪ. ಆ ಕಾಲದಲ್ಲಿ ಕಂಪ್ಯೂಟರ್ ಅನ್ನೋದು ಇರಲಿಲ್ಲ. ಅವೆಲ್ಲ ಕೈಯಲ್ಲೇ ಲೆಡ್ಜರ್ ಎಂಟ್ರಿ, ಬ್ಯಾಲೆನ್ಸ್ ಶೀಟು ಎಲ್ಲ ಕೈಯಲ್ಲಿ ಮಾಡ್ತಾ ಇದ್ದಿದ್ದ ಕಾಲ. ಆ ಕಾಲದಲ್ಲಿ ಕೆಲಸ ಮಾಡಿದಂಥವ್ರು ಇವರೆಲ್ಲ. ಈಗಿನ ಥರ ಸುಲಭ ಇರಲಿಲ್ಲ ಆಗ ಜೀವನ. ಪಾಪ ತುಂಬ ಖುಷಿಪಟ್ಟರು. ಕಂಟಿನ್ಯೂ ಮಾಡ್ತಾನೆ, ನೀನು ಹೋಗಿ ಜಾಯ್ನ್ ಆಗು. ಇಲ್ಲ ನಡೀತದೆ, ಹೋಗು, ಎಲ್ಲರೂ ಇದ್ದಾರಲ್ಲ. ಹಾಗೆ ಗಾಯನ ಇತ್ತು, ನೃತ್ಯ ಇತ್ತು, ಸತ್ಯನಾರಾಯಣ ಕಥೆಯನ್ನು ಏರ್ಪಡಿಸಿದ್ರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಸೇವೆಯನ್ನು ಶ್ರೀಮತಿ ಸುಧಾ ಜಿ ಹೆಗ್ಡೆಯವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಆಮೇಲೆ ನೃತ್ಯ ಸೇವೆಯನ್ನು ಕುಮಾರಿ ಅರುಶ್ರೀ ಪ್ರಭು ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಭಜನೆ ಸೇವೆಯನ್ನು ಶ್ರೀಮತಿ ಶೀಲಾ ಶಾನ್ಭಾಗರು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೂ ವೇಣುವಾದನದ ಕೊಳಲು ಸೇವೆಯನ್ನು ಕುಮಾರಿ ಕೀರ್ತಿ ಶಹಣೆ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಕೂಡ 5 ನಿಮಿಷಗಳ ಕಾಲ ಈ ಸೇವೆಯನ್ನು ಮಾಡಲಿದ್ದಾರೆ. ಅದಾದ ನಂತರ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಇನ್ನೊಮ್ಮೆ ಕೇಳ್ಕೊಳ್ತೀನಿ. ವಿಡಿಯೋದಲ್ಲಿದ್ದಲ್ಲ. ಹಾಂ,
ಸೊ ಪ್ರೋಗ್ರಾಮಿಗೆ ಹೋಗಿ ಬಂದ್ವಿ.